ಇದು ದುಬಾರಿ ದುನಿಯಾ. ಪ್ರತಿನಿತ್ಯವೂ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇತ್ತ ವಾಹನ ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಎದುರಾಗಿದೆ. ವಾಹನ ಸವಾರರಿಗೆ ಎದುರಾಗಿರುವಂತಹ ಬಿಗ್ ಶಾಕ್ ಇದು. 10 ದಿನದಲ್ಲಿ 3ನೇ ಬಾರಿಗೆ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಡುವಂತ ಕೆಲಸವನ್ನು ಮಾಡಿದೆ. ಪೆಟ್ರೋಲ್ ಲೀಟರ್ಗೆ 87 ಪೈಸೆ ಏರಿಕೆ ಆಗಿದೆ. ಡೀಸೆಲ್ ಲೀಟರ್ಗೆ 91 ಪೈಸೆ ಹೆಚ್ಚಳ ಆಗಿದೆ. ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದು. ಪರಿಷ್ಕೃತ ಪೆಟ್ರೋಲ್ ಹಾಗೆಯೇ ಡೀಸೆಲ್ ದರ ತಕ್ಷಣದಿಂದಲೇ ಜಾರಿಗೆ ಬರುತ್ತೆ. ನಿಜಕ್ಕೂ ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಲೀಟರ್ಗೆ 87 ಪೈಸೆ ಹಾಗೆಯೇ ಡೀಸೆಲ್ ಲೀಟರ್ಗೆ 91 ಪೈಸೆ ಹೆಚ್ಚಳ ಆಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತೈಲ ದರ ಏರಿಕೆ. ಕಳೆದ 10 ದಿನದಲ್ಲಿ ಇದು 3ನೇ ಬಾರಿ ಆಗ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ವಾಹನ ಸವಾರರು ಹೇಳ್ತಾ ಇದ್ದಾರೆ, ಇದೇ ರೀತಿಯಾಗಿ ಆಗ್ತಾ ಇದ್ರೆ ಬದುಕು ಸಾಗಿಸೋದು ಹೇಗೆ ಅಂತೇಳಿ ಅವರು ಕೂಡ ಗೊಂದಲಕ್ಕೀಡಾಗಿದ್ದಾರೆ. ತೈಲ ಬೆಲೆ ಏರಿಕೆ ಆದರೆ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಗಮನಿಸಬೇಕಾದಂಥ ವಿಚಾರ. ಇದಕ್ಕೆಲ್ಲ ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ. ಆ ಯುದ್ಧದಿಂದಾಗಿ ಭಾರತಕ್ಕೆ ಬರಬೇಕಾದಂಥ ಕಚ್ಚಾ ತೈಲ ಬರ್ತಾ ಇಲ್ಲ. ನಮ್ಮ ದೇಶದಲ್ಲಿ ತೈಲ ಉತ್ಪತ್ತಿ ಆಗ್ತಾ ಇಲ್ಲ. ಇರುವಂಥ ತೈಲ ಕೆಲ ದಿನಗಳಿಗಷ್ಟೇ ಸೀಮಿತ ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ. ಮಿತ ಬಳಕೆಯ ಸೂತ್ರದ ನಡುವೆಯೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಗಗನಕ್ಕೇರಿದೆ ಪೆಟ್ರೋಲ್ ಡೀಸೆಲ್ ದರ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108 ರೂಪಾಯಿ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಇವತ್ತು ಡೀಸೆಲ್ ದರ 95 ರೂಪಾಯಿ 99 ಪೈಸೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 93 ಪೈಸೆ ಹೆಚ್ಚಳ ಆಗಿದೆ. ಡೀಸೆಲ್ ದರ 95 ಪೈಸೆ ಹೆಚ್ಚಳ ಆಗಿರೋದು ಗಮನಿಸಬೇಕು. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಇಂಧನ ದರ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಪೆಟ್ರೋಲ್ ದರ 93 ಪೈಸೆ ಹೆಚ್ಚಳ ಆಗಿದೆ. ಇತ್ತ ಡೀಸೆಲ್ ದರ 95 ಪೈಸೆ ಹೆಚ್ಚಳ ಆಗಿದೆ. ಈ ಮೂಲಕ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೇ 15ರಿಂದ 3 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿತ್ತು. ಮೇ 19ರಂದು 90 ಪೈಸೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಯಿತು. ಇವತ್ತು 87 ಪೈಸೆ, ಡೀಸೆಲ್ 91 ಪೈಸೆ ಮತ್ತೆ ಏರಿಕೆಯಾಗಿದೆ. ಕೇವಲ 3 ದಿನದಲ್ಲಿ 3ನೇ ಬಾರಿಗೆ ಇಂಧನ ದರ ಹೆಚ್ಚಳ ಆಗಿದೆ. ಕಳೆದ 10 ದಿನದಲ್ಲಿ ಇಂಧನ ದರ 3ನೇ ಬಾರಿಗೆ ಹೆಚ್ಚಳ ಆಗಿರೋದು. ಯಾವಾಗ ಎಷ್ಟು ಹೆಚ್ಚಾಯಿತು ನೋಡ್ತಾ ಹೋಗೋದಾದರೆ ಮೇ 15ನೇ ತಾರೀಕು 3 ರೂಪಾಯಿ ಏರಿಕೆ ಆಗುತ್ತೆ. ಮೇ 19ನೇ ತಾರೀಕು 90 ಪೈಸೆ. ಇವತ್ತು ಮತ್ತೆ 87 ಪೈಸೆ ಪೆಟ್ರೋಲ್ ಮೇಲೆ ಹಾಗೆಯೇ ಡೀಸೆಲ್ ಮೇಲೆ 91 ಪೈಸೆ ಏರಿಕೆ ಆಗಿದೆ. 3ನೇ ಬಾರಿಗೆ ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಹೀಗಾಗಿ ಜನಸಾಮಾನ್ಯರು ಪರದಾಡುವಂಥ ಪರಿಸ್ಥಿತಿ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇತ್ತ ಮತ್ತೆ ಇವತ್ತು ತೈಲ ದರ ಕೂಡ ಏರಿಕೆ ಆಗಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸಂಪತ್, ಈಗ ಒಟ್ಟಾರೆ ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ದರ ಏರಿಕೆ ಆಗಿದ್ದು ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪೆಟ್ರೋಲ್ ದರ 1-2 ರೂಪಾಯಿ ಅಲ್ಲ 3 ರೂಪಾಯಿ ಹಿಂದೆ ಹೆಚ್ಚಳ ಆಗಿತ್ತು. ಹೀಗಾಗಿ ಈಗ ಒಂದು ಕಡೆ ಯುದ್ಧ ಆಗ್ತಾ ಇದೆ, ಇರಾನ್ ನಿಂದ ಪೆಟ್ರೋಲ್ಗಳು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಹರ್ಮೋಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ತಾರ್ಕಿಕ ಅಂತ್ಯವೂ ಕೂಡ ಆಗಿರ್ಲಿಲ್ಲ. ಹೀಗಾಗಿ ಪೆಟ್ರೋಲ್ ದರ ದಿನ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ದಿನ ಒಂದಕ್ಕೆ 1000 ಕೋಟಿ ಪೆಟ್ರೋಲ್ ಕಂಪನಿಗಳಿಗೆ ಈ ಒಂದು ಲಾಸ್ ಆಗ್ತಾ ಇತ್ತು ಅನ್ನೋ ಚರ್ಚೆಗಳು ಹಿಂದೆ ಆಗಿತ್ತು. ಅದೇ ರೀತಿಯಾಗಿ ಇದೇ ಕಾರಣಗೋಸ್ಕರವಾಗಿ ಇದೀಗ ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಇವತ್ತು ಹೆಚ್ಚಳ ಆಗಿದ್ದನ್ನು ಗಮನಿಸ್ತಾ ಇದ್ರೆ ಇದೆಲ್ಲವೂ ಕೂಡ ಶಾಕ್ ಮೂಡಿಸ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ಗೆ 87 ಪೈಸೆ, ಅದೇ ರೀತಿಯಾಗಿ ಡೀಸೆಲ್ಗೆ 91 ಪೈಸೆ ಹೆಚ್ಚಳ ಆಗಿದೆ. ಈ ಮೂಲಕ ಹೋಗಿ ತತ್ಕ್ಷಣದಿಂದಲೇ ಈ ಒಂದು ಆದೇಶ ಜಾರಿ ಬರೋದ್ರಿಂದ ವಾಹನ ಸವಾರರಿಗೆ ಮತ್ತಷ್ಟು ಸಮಸ್ಯೆಗಳಾಗುತ್ತೆ. ಈ ಪೆಟ್ರೋಲ್ ದರ, ಡೀಸೆಲ್ ದರ ಎಲ್ಲವೂ ಕೂಡ ಬೆಲೆ ಏರಿಕೆ ಮೇಲೆ ನೇರ ಸಂಬಂಧವನ್ನು ಹೊಂದಿರುತ್ತೆ. ಯಾಕಂತ ಹೇಳಿದ್ರೆ ಕೃಷಿ ಉತ್ಪನ್ನಗಳಿರ್ಬೋದು, ಬೇರೆ ಬೇರೆ ಪದಾರ್ಥಗಳಿರ್ಬೋದು, ಸಾಗಾಣಿಕೆ ವೆಚ್ಚ ಹೆಚ್ಚಳ ಆದಾಗ ಎಲ್ಲಾ ವಸ್ತುಗಳನ್ನು ಕೂಡ ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದು, ಯಾವುದೇ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕಂತ ಅಗತ್ಯ ಇರೋದ್ರಿಂದ ಪೆಟ್ರೋಲ್ ದರ
ಹೆಚ್ಚಳ ಆದಾಗೆಲ್ಲ ಈ ಬೆಲೆ ಏರಿಕೆ ಆಗುತ್ತೆ. ಈಗಲೂ ಕೂಡ ಅದೇ ರೀತಿಯಾಗಿ ಬೆಲೆ ಏರಿಕೆಯ ಭಯ ಜನರಿಗೆ ತಡ್ತಾ ಇದೆ. ಕೇವಲ ಇದು 10 ಈಗ ಪೈಸೆಗಳಷ್ಟು ಹೆಚ್ಚಳ ಆಗಿದೆ, ಆದರೆ ಯುದ್ಧ ಮುಂದುವರಿತಾ ಹೋದರೆ ಇನ್ನೂ ಕೂಡ ಹೆಚ್ಚಳ ಆಗಬಹುದು ಅಂತ ಹೇಳಿ ಒಂದಿಷ್ಟು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗಾಗಿ ಎಲ್ಲವನ್ನು ಗಮನಿಸಿದಾದ್ರೆ ಪೆಟ್ರೋಲ್ ಕ್ರೈಸಿಸ್ ಮುಂದೆ ದೊಡ್ಡ ಪ್ರಮಾಣದ ಹೆಚ್ಚಳ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಯಚೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವದ ಆತಂಕ ಎದುರಾಗಿದೆ. ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ ಮುಂದೆ ಜನ ಕ್ಯೂ ನಿಂತು ಬಿಟ್ಟಿದ್ದಾರೆ. ಜನರಲ್ಲಿ ಆತಂಕ ಇದೆ, ಎಲ್ಲಿ ಪೆಟ್ರೋಲ್ ಸಿಗೋದಿಲ್ವೋ ಅಂತೇಳಿ. ಹೀಗಾಗಿ ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದ್ರು ಜನ. ಕ್ಯಾನ್ ಬಾಟಲ್ ಹಿಡಿದು ಸರತಿ ಸಾಲಲ್ಲಿ ನಿಂತಿದ್ರು ಗ್ರಾಹಕರು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿರೋ ಘಟನೆ ಇದು. ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಇಲ್ಲ ಅಂತೇಳಿ ಬಂಕ್ ಮಾಲೀಕರು ಹೇಳಿದ್ರು ಕೂಡ ಜನ ಕೇಳೋಕೆ ರೆಡಿ ಇಲ್ಲ. ಬಂಕ್ ಮಾಲೀಕರು ಎಷ್ಟೇ ಹೇಳಿದ್ರು ಕೂಡ ಜನ ಕೇಳಲಿಲ್ಲ. ಸರತಿ ಸಾಲಲ್ಲಿ ನಿಂತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಹೋಗಿದ್ದಾರೆ. ರಾಯಚೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವದ ಆತಂಕ ಜನರನ್ನ ಕಾಡ್ತಾ ಇದೆ. ಹೀಗಾಗಿ ಕ್ಯಾನ್ಗಳನ್ನು ಹಿಡ್ಕೊಂಡು ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ. ಫ್ಯೂಲ್ ಸ್ಟೇಷನ್ಗಳಲ್ಲಿ ಈ ದೃಶ್ಯ ಕಾಮನ್ ಆಗಿಬಿಟ್ಟಿದೆ. ಕ್ಯಾನ್ಗಳನ್ನು ಹಿಡ್ಕೊಂಡು ಬಂದು ಹೆಚ್ಚುವರಿಯಾಗಿ ಪೆಟ್ರೋಲ್ ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ವೋ, ಹೆಂಗೆ ಓಡಾಟ ಮಾಡೋದು, ಹಾಗೆಯೇ ಕೃಷಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಅಗತ್ಯ ಇದೆ. ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಬಂಕ್ನ ಮಾಲೀಕರು ಹೇಳ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿದ್ರು ಕೂಡ ಜನ ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಹೀಗೆ ಕ್ಯಾನು ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ರಾಯಚೂರಿನ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು. ಸಾಕಷ್ಟು ಜನ ಪೆಟ್ರೋಲ್ ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು. ಮಾಹಿತಿ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಈಗಾಗಲೇ ಒಂದು ಕಡೆಯಲ್ಲಿ ಆತಂಕ ಸರ್ವೇ ಸಾಮಾನ್ಯ, ಆದರೂ ಕೂಡ ಪೆಟ್ರೋಲ್ ಬಂಕ್ನವ್ರು ಹೇಳಿದ್ರು ಜನ ಯಾಕೆ ಅವ್ರ ಮಾತು ಕೇಳ್ತಾ ಇಲ್ಲ ಅಂತೇಳಿ. ನಿಜ ಸಂಪತ್, ಎಲ್ಲೋ ಒಂದು ಕಡೆ ಮಧ್ಯಪ್ರಾಚ್ಯದ ದೇಶಗಳ ಯುದ್ಧದ ಎಫೆಕ್ಟ್ ಈಗ ಮತ್ತಷ್ಟು ಜೋರಾಗ್ತಾ ಇದೆ ದಿನೇ ದಿನೇ ಕಳೆದಂತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಕಡೆ ಕಳೆದ 10 ದಿನಗಳಲ್ಲಿ 3 ಬಾರಿ ಬೆಲೆ ಏರಿಕೆ ಆಗುವ ಮುಖಾಂತರ ಈಗ 110 ರೂಪಾಯಿಗೆ ಪೆಟ್ರೋಲ್ ರೀಚ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಸಮಸ್ಯೆ ಇದೆ. ಯಾಕೆ ಅಂತಂದ್ರೆ ಹಿಂದೆ ಕೆಲವು ದಿನಗಳ ಹಿಂದೆ ಈ ಯುದ್ಧ ಆರಂಭಕ್ಕೂ ಮುಂತ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ರು ಪೆಟ್ರೋಲ್ ಬಂಕ್ ಮಾಲೀಕರು. ಟ್ಯಾಂಕರ್ ಗಳನ್ನ ಕಳಿಸಿದಂತ ಸಂದರ್ಭದಲ್ಲಿ ಸಾಲದ ರೂಪದಲ್ಲಿ ಪೆಟ್ರೋಲ್ ಕೊಡ್ತಾ ಇದ್ರು. ಆದ್ರೆ ಈಗ ಎಲ್ಲೂ ಕೂಡ ಸಾಲದ ರೂಪದಲ್ಲಿ ಕೊಡ್ತಾ ಇಲ್ಲ. ಕ್ಯಾಶ್ ಅಂಡ್ ಕ್ಯಾರಿ ಆಗ್ತಾ ಇರೋದ್ರಿಂದ ಕೆಲ ಬಂಕ್ ಮಾಲೀಕರು ಪೆಟ್ರೋಲ್ ನ ತರಿಸೋದು ಬಿಟ್ಟಿರೋದ್ರಿಂದ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಪಟ್ಟಣದಲ್ಲಿ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ಪೆಟ್ರೋಲ್ ಸಿಗೋದಿಲ್ಲ ಅನ್ನೋ ಒಂದು ಮಾತಿಗೆ ಎಲ್ಲಾ ಕೂಡ ಪೆಟ್ರೋಲ್ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ಗಳ ಮುಂದೆ ಲಾರಿಗಳು, ಕಾರ್ಗಳು ಮತ್ತು ಕ್ಯಾನ್ ಗಳನ್ನ ಹಿಡಿದುಕೊಂಡು ಕೂಡ ಜನ ಬಂದಿರತಕ್ಕಂಥದ್ದು. ಅಲ್ಲಿ ಆ ಒಂದು ಪೆಟ್ರೋಲ್ ಬಂಕ್ ಮಾಲೀಕರು ಜನರಿಗೆ ಹೇಳ್ತಾ ಇದ್ದಾರೆ, ಸರ್ವೇ ಸಾಮಾನ್ಯವಾಗಿ ಎಲ್ಲೋ ಒಂದೆರಡು ಪೆಟ್ರೋಲ್ ಬಂಕ್ಗಳಲ್ಲಿ ಅವರಿಗೆ ಸಾಲ ಕೊಡದೇ ಇರೋದ್ರಿಂದ ಆತರ ಆಗಿರ್ಬೋದು, ನಮ್ಮ ಬಂಕ್ ನಲ್ಲಿ ಆತರ ಆಗೋದಿಲ್ಲ, ಎಲ್ಲಾ ರೀತಿಯಾಗಿ ಪೆಟ್ರೋಲ್ ಸಿಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಯಾವುದೇ ರೀತಿಯಾಗಿ ಕ್ಯಾನ್ಗಳಿಗೆ, ಬಾಟಲ್ಗಳಿಗೆ ಪೆಟ್ರೋಲ್ ಅನ್ನು ಹಾಕಬೇಡಿ ಅನ್ನೋ ಒಂದು ಆದೇಶವನ್ನ ರಾಯಚೂರು ಜಿಲ್ಲೆಯಾದ್ಯಂತ ನೀಡಿರೋದ್ರಿಂದ ಇಲ್ಲಿ ಜನ ಬಂಕಿಗೆ ಬಂದಂತ ಸಂದರ್ಭದಲ್ಲಿ ಎಷ್ಟೇ ಸಮಜಾಯಿಷಿ ನೀಡಿದ್ರು ಕೂಡ ಬಂಕ್ ಮಾಲೀಕರಿಗೆ ಎದುರು ಮಾತಾಡಿ ಪೆಟ್ರೋಲ್ ಹಾಕಿಸ್ಕೊಳ್ಳುವಂತ ಪರಿಸ್ಥಿತಿ ಲಿಂಗಸಗೂರು ಪಟ್ಟಣದಲ್ಲಿ ನಿರ್ಮಾಣವಾಗಿತ್ತು ಸಂಪತ್. ಹಾಗಾಗಿ ರಾತ್ರಿ 1 ಗಂಟೆವರೆಗೂ ಕೂಡ ಈ ಒಂದು ಪೆಟ್ರೋಲ್ ಕ್ಯಾನ್ ಹಿಡಿದು ಬಂಕ್ ಮುಂದೆ ಕ್ಯೂ ನಿಂತಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಸಂಪತ್. ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.